ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಫೇಸ್ ಎಲ್ಲ ಕಾಣ್ಬೋದು, ಎಲ್ಲ ಕಿವಿದು ಮೂಗುತ್ತು ಚೈನ್ ಎಲ್ಲ ತೆಗೆದಿದ್ದೀನಿ. ಯಾಕೆಂದರೆ ಇವತ್ತೊಂದು ಸ್ಕಿನ್ ಕೇರ್ ರೊಟೀನ್ ಮಾಡುವ ಅಂತ. ಅಂದರೆ ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಸಹ ಉಂಟು. ಬಿಸಿಲಿಗೆ ಹೋಗಿ ಎಲ್ಲ ಮುಖ ಎಲ್ಲ ತುಂಬಾ ಕಪ್ಪಾಗಿದೆ ಅನ್ನೋದಕ್ಕಿಂತಲೂ ಬ್ಲ್ಯಾಕ್ ಹೆಡ್ಸ್ ನೋಡಿ ಎಲ್ಲ ಕಡೆ ಇದೆ. ಇದನ್ನೆಲ್ಲ ಈಗ ಪಾರ್ಲರ್ಗೆ ಹೋಗಿ ತೆಗೆಯುವ ಅಂದರೆ ಕಡಿಮೆ ಅಂದರೂ 500-1000 ಬೇಕೇ ಬೇಕು. ಆದರೆ ನಾವು ಮನೆಯಲ್ಲೇ ಇರುವಂತಹ ಐಟಮಿಂದ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡುವ. ಇದು ಕೇವಲ ಹುಡುಗಿಯರಿಗೆ ಮಾತ್ರ ಅಲ್ಲ, ಹುಡುಗರಿಗೂ ಯೂಸ್ ಆಗುವಂಥದ್ದು. ಬನ್ನಿ, ಈಗ ನೀವು ನೋಡ್ಬೋದು ನನ್ನ ಫೇಸ್ ನೋಡಿ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ಎಲ್ಲ ನೋಡಿ. ಇದೀಗ ಏನಿಲ್ಲ, ಒಂದು 10 ನಿಮಿಷದ ಕೆಲಸ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರುವ. ನೀವು ನೋಡ್ಬೋದು, ನಾನೀಗ ರೋಸ್ ವಾಟರ್ ಇಟ್ಕೊಂಡಿದ್ದೀನಿ ನೋಡಿ. ಯಾವುದೇ ನಾವೊಂದು ಕ್ರೀಮೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಫೇಸಿಗೆ ಇದು ಅಪ್ಲೈ ಮಾಡುವ. ನೀವು ನೋಡ್ಬೋದು, ಫುಲ್ ಅಪ್ಲೈ ಮಾಡಿದ್ದೀನಿ. ಈಗ ಕಾಟನಿಂದ ಕ್ಲೀನ್ ಮಾಡುವಾಯ್ತಾ ಫೇಸ್ ಎಲ್ಲ. ನೋಡ್ಬೋದು, ನಮಗೆ ಕಾಣೋದು ನಿಮಗೆ ಇಲ್ಲಿ ಕ್ಯಾಮರಾದಲ್ಲಿ ಕಾಣಿಸ್ತಿಲ್ವೋ ಗೊತ್ತಿಲ್ಲ ನೋಡಿ, ಎಷ್ಟು ಕೊಳೆ ಇದೆ ಅಂತ ಇದರಲ್ಲಿ ಕಾಣಿಸ್ತಾ ಉಂಟು. ನೋಡಿ ಕ್ಲೀನ್ ಆಗಿದೆ. ಈಗ ನೋಡ್ಬೋದು, ನಾನೊಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೀಗ 1 ಚಮಚದಷ್ಟು ನೋಡಿ ಕಡಲೆ ಹಿಟ್ಟು ಕಾಣಿಸ್ತಿದೆಯಲ್ಲ, 1 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸಾಕು ನಮಗೆ ಇಷ್ಟೇ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ನೋಡಿ ಇಷ್ಟೇ ನಾನು ಬ್ರೂ ಅಂದರೆ ಕಾಫಿ ಹುಡಿ, ಯಾವುದು ಸಹ ಆಗ್ತದೆ, ನಾನು ಬ್ರೂ ಯೂಸ್ ಮಾಡ್ತಾ ಇದ್ದೇನೆ. ಇದು ಹಾಕ್ಕೊಳ್ಳುವ. ಹಾಗೆ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಸ್ವಲ್ಪ ರೋಸ್ ವಾಟ್ರ್ ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ರೋಸ್ ವಾಟ್ರ್ ಅಷ್ಟು ಸಾಕು ಇವತ್ತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಇದು ಒಂದು ಕ್ರೀಮ್ ಥರ ಬರಬೇಕು, ತುಂಬ ತೆಳುವಾಗಿ ಮಾಡಬೇಡಿ. ಇದು ಕ್ರೀಮ್ ರೆಡಿಯಾಗಿ ನಾನು ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿದೆ. ನಿಮ್ಮ ಹತ್ರ ಒಂದು ವಿಷಯ ಹೇಳೋಕ್ಕೆ ಮರೆತೆ, ಈ ಕ್ರೀಮ್ ನೋಡಿ ಈ ಥರ ಬಂದರೆ ಸಾಕು. ನೆಕ್ಸ್ಟ್ ನಾವು ಈ ಕ್ರೀಮನ್ನು ಮುಖಕ್ಕೆ ಅಪ್ಲೈ ಮಾಡಿದ ನಂತರ ಅದು ಡ್ರೈ ಆಗೋ ತನಕ ಹಾಗೆ ಬಿಡಬೇಕು. ಹಾಗೆ ಆ ಟೈಮ್ಗೆ ನಾವು ಯಾರ ಹತ್ರನೂ ಜಾಸ್ತಿ ಮಾತಾಡೋದಾಗಲಿ ನಗೋದಾಗಲಿ ಮಾಡಬಾರ್ದು. ಮಾಡಿದರೆ ಇದು ಸ್ವಲ್ಪ ಅಂದರೆ ಮುಖಕ್ಕೆಲ್ಲ ಎಂತ ಹೇಳ್ತಾರೆ, ಲೈನ್ಸ್ ಅಂದರೆ ಗೆರೆ ಬರುವ ಸಾಧ್ಯತೆ ಇರುತ್ತೆ ನಮ್ಮ ಸ್ಕಿನ್ ಮೇಲೆ. ಆ ಕಾರಣದಿಂದ ಇದು ತುಂಬಾ ರಿಸಲ್ಟ್ ಕೊಡುತ್ತೆ. ಬನ್ನಿ ಅಪ್ಲೈ ಮಾಡುವ. ಇಲ್ಲಿ ಕಣ್ಣಿನ ಈ ಸೈಡಿಗೆಲ್ಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಅಂದರೆ ಇಲ್ಲಿದು ಸ್ಕಿನ್ ನಮ್ಮದು ತುಂಬ ಸ್ಮೂತ್ ಆಗಿರುತ್ತೆ. ಆ ಕಾರಣ ಸ್ವಲ್ಪ ತೆಳುವಲ್ಲಿ ಹಾಕಿದರೆ ಏನು ತೊಂದರೆ ಆಗಲ್ಲ. ಕೆಲವರು ಅಲ್ಲಿಗೆ ಹಚ್ಚೋದೇ ಇಲ್ಲ, ಆ ಥರ ಏನಿಲ್ಲ. ಇದರಲ್ಲಿ ಏನು ಕೆಮಿಕಲ್ ಕೂಡ ಇಲ್ಲ ಅಲ್ವಾ. ಹಾಗೆ ಕೆಲವರು ಯಾವುದೇ ಯೂಸ್ ಮಾಡುವಾಗ ಕೇವಲ ಮುಖಕ್ಕೆ ಮಾತ್ರ ಹಚ್ತಾರೆ. ಆ ಥರ ಮಾಡಬಾರ್ದು. ಆಗ ನಮ್ಮದು ಕತ್ತೆಲ್ಲ ಕಪ್ಪಾಗಿರುತ್ತೆ. ಇದೆಲ್ಲ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಅಂದರೆ ನಮಗೆ ವೈಟ್ ಆಗಬೇಕಲ್ವಾ, ಅದಕ್ಕೋಸ್ಕರ ನಾವು ಹಚ್ಚುವಂಥದ್ದು. ನೋಡಿ, ಕುತ್ತಿಗೆಗೆ ಸಹ ನಾವು ಹಚ್ಕೋಬೇಕು, ಕಿವಿಗೆ ಸಹ. ಏಕೆಂದರೆ ಕೇವಲ ಮುಖ ಮಾತ್ರ ನಮಗೆ ವೈಟಾಗಿ ಕುತ್ತಿಗೆ ಭಾಗ ಎಲ್ಲ ಕಪ್ಪಿದರೆ ಅದು ನಮಗೆ ಚೆಂದಾಗಿ ಕಾಣಲ್ಲ. ಕೆಲವು ನಾನು ನೋಡ್ತಾ ಇರ್ತೀನಿ. ಎಲ್ಲ ಚೆನ್ನಾಗಿ ಹಚ್ಕೊಂಡು ಮತ್ತೆ ಸಿಗ್ತೀನಿ. ಈಗ ನೀವು ನೋಡ್ಬೋದು, ಫುಲ್ ಎಲ್ಲ ಡ್ರೈ ಆಯಿತು. ಇನ್ನು ಇದನ್ನು ನಾವು ಒಂದು ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ನಾನು ರೋಸ್ ವಾಟ್ರ್ ಹಾಕಿ ಸ್ವಲ್ಪ ಮಸಾಜ್ ಕೊಟ್ಟು ನಂತರ ವಾಶ್ ಮಾಡಿ ಆಯಿತಾ.
ಓಕೆ, ನಾನೀಗ ವಾಶ್ ಮಾಡ್ಕೊಂಡು ಬರ್ತೀನಿ. ನಾನು ಮುಖ ತೊಳ್ಕೊಂಡೆಲ್ಲ ಬಂದೆ, ನಿಮಗೆ ಕಾಣ್ತಾ ಇರ್ಬೋದು ರಿಸಲ್ಟ್. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.